ಅಪ್ಲಿಕೇಶನ್ಗೆ ಸ್ವಾಗತ. ಇವತ್ತು ಮುಂಡ್ರೆ ಅನ್ನೋ ಒಂದು ಜಾಗದಲ್ಲಿ ಒಂದು ತೆಂಗಿನಕಾಯಿ ಶೆಡ್ ಮಾಡಿದ್ದೀವಿ. ಆ ಶೆಡ್ಡು ಎಲ್ಲ ಥರ ಪ್ರತಿ ಸಲ ವಿಡಿಯೋದಲ್ಲೂ ನಾನು ಮಾಡೋದಕ್ಕಾದರೆ ಹೊಸದಾಗಿ ಮಾಡ್ತಾಯಿದ್ದೋ. ಬಟ್ ಇಲ್ಲೇನು ಅಂತಂದರೆ ಹಳೆ ಶೆಡ್ಡಿಗೆ ನಾವು ಹೊಸ ರೂಪ ಕೊಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಶೆಡ್ನ. ಇದು ಸುಮಾರು 24 ಅಡಿಗೆ 22 ಅಡಿ ಉದ್ದ ಅಗಲ ಇದೆ. ಈ ಶೆಡ್ ಹೈಟು ಸ್ವಲ್ಪ ಕಡಿಮೆ ಇದೆ. ಬಟ್ ಏನು ಅಂತಂದರೆ ಈಗ ಆಲ್ರೆಡಿ ರೆಡಿ ಇರೋದ್ರಿಂದ ಇದಕ್ಕೆ ನಾವು ಮ್ಯಾಚ್ ಮಾಡಿಕೊಂಡು ಮಾಡಿದ್ದೀವಿ. ಯಾಕೆ ಅಂತಂದರೆ ರೂಫಿಂಗು ಆಮೇಲೆ ಕೆಲವೊಂದು ಕೆಲಸ ಮಾಡೋದೆಲ್ಲ ವೇಸ್ಟ್ ಆಗಬಾರ್ದು. ಕೆಲವು ಕಡೆ ಹಳ್ಳಿಗಳ ಕಡೆ ಏನಾಗುತ್ತೆ ಅಂತಂದರೆ ಇದೇ ರೀತಿ ರೂಫಿಂಗ್ ವರ್ಕ್ಗಳು ಮಾಡಿಸ್ಬಿಟ್ಟು ಅದನ್ನು ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿರ್ತೀರ. ಆ ಥರ ಜಾಗದಲ್ಲೂ ಸಹ ನಾವು ತೆಂಗಿನಕಾಯಿ ಶೆಡ್ನ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದರಲ್ಲಿ 2 ಪಾರ್ಟೇಷನ್ ಮಾಡಿದ್ದೀವಿ. 4 ಡೋರ್ ಇದೆ, ನೋಡ್ತಾ ಇದ್ದೀರಾ. ಬಟ್ ಏನು ಅಂತಂದರೆ ಇಲ್ಲಿ ಕೆಳಗಡೆ ಬಂದು ಇವರು ಹಣೆಗೆ ಅಡಿಕೆ ದೆಬ್ಬೆಗಳಿದ್ದು. ನಾವು ಪ್ರತಿ ಸಲನೂ ಹೇಳ್ತೀವಿ ಎಲ್ಲ ವಿಡಿಯೋದಲ್ಲಿ, ನಿಮ್ದು ಯಾವ್ದು ವಸ್ತುಗಳಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಸರ್ ಅಂತಂದ್ಬಿಟ್ಟು. ಅದೇ ಥರ ಸಾರ್ ಅವ್ರ ದೆಬ್ಬೆಗಳೆಲ್ಲ ಇದ್ದು ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಣೆನ ಏನು ಮಾಡಿಲ್ಲ. ನೆಕ್ಸ್ಟ್ ಅವ್ರಿಗೆ ಏನಾದ್ರು ಫ್ಯೂಚರಿಗೆ ಬೇಕು ಅಂತಂದ್ರೆ ಬೇಕಾದ್ರೆ ಮಾಡಿಸ್ಕೊಳ್ಳೋ ರೀತಿ ನಾವು ಕೆಳಗಡೆ ಪ್ಲಾಟ್ಫಾರ್ಮ್ನೆಲ್ಲ ನೀಟಾಗಿ ರೆಡಿ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ಎಲ್ಲ ವರ್ಕ್ ಎಲ್ಲ ನೀಟಾಗಿ ಬಂದಿದೆ. ಯಾರ್ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಅಥವಾ ಯಾರಿಗಾದ್ರೂ ತೆಂಗಿನಕಾಯಿ ಶೆಡ್ ಬೇಕು ಅಂತಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಲೇನು ಅಂತಂದರೆ ಈ ವಿಡಿಯೋದಲ್ಲಿ ಈ ವರ್ಕ್ನ ನಾವು ಯಾವ ಥರ ಮಾಡಿದ್ವು ಅಂತನ್ನೋದನ್ನ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ಫಸ್ಟ್ ಯಾವ ಥರ ಇತ್ತು ಅದೆಲ್ಲ ಪ್ರತಿಯೊಂದು ವೀಡಿಯೋಸ್ನ ನಾನು ಎಡಿಟ್ ಮಾಡಿ ನಿಮಗೆ ನೆಕ್ಸ್ಟ್ ಹಾಕ್ಕೊಳ್ತಾ ಹೋಗ್ತೀನಿ. ನಮ್ಮ ಜೊತೆ ಸಾರು ಇದ್ದಾರೆ, ಅವ್ರೂ ಸಹ ಅವ್ರ ಜೊತೆಲಿ ಮಾತಾಡಿಸ್ತೀನಿ ನಿಮಗೆ. ಓಕೆ, ನೋಡಿ, ಯಾರಿಗಾರ ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ನೀವು ವರದರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕೊಡ್ತಾರೆ. ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಜೊತೆಲೇನು ಅಂತಂದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಏನಾರು ಇತ್ತು ಅಂತಂದರೆ ಒಂದು ಕಮೆಂಟ್ಸ್ ಮುಖಾಂತರ ಒಂದು ತಿಳಿಸ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಶನ್. ಸ್ನೇಹಿತರೆ, ಇದು ಮುಂಡ್ರೆ ಲಿಂಗಳ್ಳಿ ರೋಡು ಬೀರೂರಲ್ಲಿ ಮಾಡಿರ್ತಕ್ಕಂಥ ಶೆಡ್ಡು. ನೀವು ಫಸ್ಟು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರೋದು ಪೂರ್ತಿ ರೆಡಿ ಆದಮೇಲೆ ಮಾಡಿರ್ತಕ್ಕಂಥ ವಿಡಿಯೋ ಶೆಡ್ಡು ಅದು. ಸ್ನೇಹಿತರೆ, ನಾವು ಅದನ್ನು ಯಾವ್ಯಾವ ಥರ ಮಾಡ್ದು ಅಂತಂದ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ನಾವು ಸ್ಟಾರ್ಟಿಂಗ್ ಹೋದಾಗ ಶೆಡ್ಡು ಈ ಥರ ಇತ್ತು. ಈ ಎಲ್ಲ ಸಿಮೆಂಟ್ ಕಂಬಗಳು ಮೇಲ್ಗಡೆ ಮರದಲ್ಲಿ ರೂಫ್ ಮಾಡಿದರು. ಅದಕ್ಕೆಲ್ಲ ನಾವು ಪಕ್ಕದಲ್ಲಿ ಎಕ್ಸ್ಟ್ರಾ ಸಪೋರ್ಟ್ಸ್ಗಳು ಹಾಕ್ಕೊಂಡು ನೋಡ್ತಾ ಇದ್ದೀರಾ. ಆ ರೀತಿ ಮಾಡಿಕೊಂಡು ನಾವು ಈ ಶೆಡ್ಡನ್ನ ನಿರ್ಮಾಣ ಮಾಡಿದ್ದೀವಿ. ನಿಮ್ಮದು ಯಾವುದೇ ರೀತಿ ಹಳೆ ಶೆಡ್ಗಳು ಏನಾದ್ರು ಇತ್ತು ಅಂತಂದ್ರೆ ಅದನ್ನು ಸಹ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ರೀತಿ ಇದ್ದಿದ್ದಂಥ ಶೆಡ್ಡಿಗೆ ನೀವು ಫಸ್ಟು ನೋಡೋದ್ರಲ್ಲ ಆ ಒಂದು ರೂಪನ ನಾವು ಕೊಟ್ಟಿದ್ದೀವಿ. ಇದು ಸುಮಾರು ಹೆಚ್ಚು ಕಮ್ಮಿ 22 ಅಡಿಗೆ 24 ಅಡಿ ಶೆಡ್ ವಿಸ್ತೀರ್ಣ ಇದೆ. ನೋಡಿ, ನೈಟೆಲ್ಲ ಸ್ವಲ್ಪ ವರ್ಕ್ ಮಾಡ್ದು ಹಣೆಗೆ ಪ್ಲಾಟ್ಫಾರ್ಮ್ಗೆಲ್ಲ. ನಿಮ್ಗೆ ಯಾರಿಗಾರು ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅನ್ನೋದೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ಫೋನ್ ನಂಬರ್ ಇರುತ್ತೆ. ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಮಾಡಿಸ್ಬೇಕು ಅಂತ ಏನಾದರೂ ಅವ್ರ ಮೈಂಡಲ್ಲಿತ್ತು ಅಂತಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ನಾವು ಪ್ರತಿ ಸಲಿನೂ ಹೇಳ್ತೀವಿ, ಅನ್ನೆಸರಿ ಮೆಟೀರಿಯಲ್ಸ್ ಆಗಲಿ ಅಥವಾ ವೇಸ್ಟೇಜಸ್ ಆಗಲಿ ಜಾಸ್ತಿ ಬರೋ ಥರ ನಾವು ವರ್ಕ್ ಮಾಡಲ್ಲ. ಆದಷ್ಟು ಎಲ್ಲನೂ ಕಡಿಮೆ ಬಜೆಟಲ್ಲೇ ನಿಮಗೆ ನಿರ್ಮಾಣ ಮಾಡಿಕೊಡ್ತೀವಿ. ನೋಡಿ, ಶೆಡ್ ಎಲ್ಲ ನೀಟಾಗಿ ಬಂದಿದೆ. ಈ ಶೆಡ್ಡು ನಮಗೆ ಕೆಲಸ ಕೊಟ್ಟಂಥ ಧರ್ಮವೀರ್ ಸಾರ್ ಅವ್ರ ಹತ್ರನೂ ಸಹ ನಾನು ಮಾತಾಡ್ಸಿದ್ದೀನಿ. ಆ ವಿಡಿಯೋನೂ ಫಸ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಭಾಗ 1ರಲ್ಲಿ ಹಾಕಿದ್ದೀನಿ. ಅದನ್ನು ಸಹ ನೀವು ನೋಡಿ ಬೇಕಾದರೆ. ನಾವು ಹೋಗಲ್ಲಿ ಯಾವ ರೀತಿ ಇದ್ದು ವರ್ಕ್ ಮಾಡ್ಕೊಂಬಂದು ಅಂತದೆಲ್ಲ ಇದು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಯಾವುದ್ಯಾವುದನ್ನು ಉಪಯೋಗಿಸ್ಕೋಬೋದು ಅಂಥವನ್ನೆಲ್ಲ ಉಪಯೋಗಿಸ್ಕೊಂಡು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಶೆಡ್ಡು. ಅವ್ರದ್ದು ಅಡಿಕೆ ದೆಬ್ಬೆಗಳೆಲ್ಲ ಇದು ಸ್ನೇಹಿತರೆ. ಅದನ್ನು ಹಣೆಗೆ ಹಾಕ್ಕೊತೀವಿ ಅಂತಂದ್ರು. ಹಾಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ನಾವು ಹಣೆನ ಇಲ್ಲಿ ಮಾಡಿಲ್ಲ. ಆದರೆ ಹಣೆಗೆ ಏನು ಸಪೋರ್ಟ್ಸ್ಕೊಳ್ಬೇಕು ಆ ಸಪೋರ್ಟ್ಸ್ಗಳೆಲ್ಲ ಮಾಡಿದ್ದೀವಿ. ಸಪೋಸ್ ಅದೇನಾದರೂ ಅವರಿಗೆ ಬೇಡ ಅಂತ ಅನಿಸಿದ್ರೆ ಅಂದರೆ ಮುಂದಿನ ಫ್ಯೂಚರಲ್ಲಿ ಅದನ್ನು ತೆಗ್ದಾದ್ಮೇಲೆ ನಾವು ಡೈರೆಕ್ಟು ನಾವು ಏನು ಫ್ಯಾಬ್ರಿಕೇಷನ್ ಮಾಡ್ತೀವಿ ಆ ಫ್ಯಾಬ್ರಿಕೇಷನ್ ವರ್ಕ್ನ ನಾವು ಮಾಡ್ಬೋದು. ಅಲ್ಲಿಗೆ ಏನೇನು ಬೇಕೋ ಆ ರೀತಿ ಎಲ್ಲ ಕೆಳಗಡೆ ಪ್ಲಾಟ್ಫಾರಮ್ಗೆಲ್ಲ ನಾವು ರೆಡಿ ಮಾಡಿದ್ದೀವಿ ಸ್ನೇಹಿತರೆ. ನಿಮ್ಗೆ ಯಾರಿಗಾರ ಈ ಥರ ಹಳೆ ಶೆಡ್ಗಳಿದ್ದು ಅದರಲ್ಲಿ ಏನಾದರೂ ಮಾಡಿಸ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಅಲ್ಲೂ ಸಹ ನಾವು ಈ ಥರ ತೆಂಗಿನಕಾಯಿ ಶೆಡ್ಗಳನ್ನ ಮಾಡಿಕೊಡ್ತೀವಿ. ನೋಡಿ, ಇದು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ 2 ಡೋರ್ ಮಾಡಿದ್ದೀವಿ.
ಡೋರಿಗೆ ಸೆಂಟ್ರಲ್ಲಿ ಏನು ಸಪೋರ್ಟ್ಸ್ಗಳು ಕೊಟ್ಟಿಲ್ಲ ನಾವು, ಡೈರೆಕ್ಟ್ ಡೋರ್ ಓಪನ್ ಮಾಡ್ಬೋದು. ಆ ಥರ ನಾವು ಶೆಡ್ ವರ್ಕ್ ಇದು ಮಾಡಿದ್ದೀವಿ ಡೋರ್ಗಳನ್ನ ಸ್ನೇಹಿತರೆ. ಯಾರ್ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದ್ರ ಬಗ್ಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಏನು ಅಂತಂದ್ಬಿಟ್ಟು, ಯಾವ ಥರ ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಏನಾರು ಇತ್ತು ಅಂತಂದರೆ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಮಗೆ. ನಾವು ಅದನ್ನು ಸಹ ಅಕ್ಸೆಪ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ನಾವು ಅದನ್ನು ವರ್ಕ್ ಮಾಡ್ಬೋದಾ ಅಂತಂದ್ಬಿಟ್ಟು ನಾವು ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ನಿಮ್ಗೆ ಯಾರಿಗಾರು ತೆಂಗಿನಕಾಯಿ ಶೆಡ್ಗಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ನೋಡ್ತಾ ಇದ್ದೀರಾ ಫುಲ್ಲು ವರ್ಕ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್.